ನೋಡ್ಕೊಳ್ರಿ ಇದು ದಾದಾ ಫೋರ್ ಹ್ಯಾಕ್ ಫೈಲ್ಸ್ ಅಂತ ಇದೆ ನೋಡ್ರಿ. ಇದ್ರ ಮೇಲೆ ನಾರ್ಮಲಾಗಿ ಕೊಡ್ಕೊಳ್ರಿ. ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ, ಯಾರು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಇದನ್ನು ಕೊಡ್ತೀನಿ. ಇದನ್ನು MT ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಿಮಗೆ 4 ಫೈಲ್ ಒಂದೇ ಫೈಲಲ್ಲಿ 4 ಹ್ಯಾಕ್ನ ತಂದಿದ್ದೀನಿ. ಓಕೆ, ಫಸ್ಟ್ಗೆ ಬಂದುಬಿಟ್ಟು ಡ್ರ್ಯಾಗ್ ಹೆಡ್ ಶಾಟು, ಮತ್ತು ಎರಡನೇ ಬಂದುಬಿಟ್ಟು ಕಾರ್ಡ್ ಪ್ಲಸ್ ಡ್ರ್ಯಾಗ್ ಹೆಡ್ ಶಾಟು, ಕಾರ್ಡ್ ಲೊಕೇಶನ್ ತೋರಿಸುತ್ತಿದ್ರಲ್ಲಿ ಕಾರ್ಡ್ ಲೇಸರು, ಮತ್ತು ಎರಡನೇ ಬಂದುಬಿಟ್ಟು ಲೇಸರ್, ಅದು ಲೇಸರ್ ಅಂತ ಗೊತ್ತಲ್ಲ, ಯೆಲ್ಲೋ ಕಲರ್ ಲೇಸರು, ಮತ್ತು ಇದು ಶಾಪ್ ಲೊಕೇಶನ್ ತೋರಿಸುತ್ತೆ. ಯಾವ್ದು ಬೇಕಾದರೂ ಹಾಕೊಂಡಾಡ್ರಿ. ಮತ್ತು ರೈಟಲ್ಲಿ ಆಂಡ್ರಾಯ್ಡ್ಗೆ ಹೋಗಿ ಡಾಟಾಕ್ಕೆ ಹೋಗ್ಬಿಟ್ಟು ನೀವು ಫುಲ್ ಮೇಲೆ ಕೆತ್ತಿ. ಇದು ಎದ್ರಲ್ಲಿ ವರ್ಕ್ ಆಗುತ್ತೆ ಅಂದರೆ ನೋಡ್ಕೊಳ್ರಿ, ಫ್ರೀ ಫೈರ್ ಮ್ಯಾಕ್ಸಲ್ಲಿ ವರ್ಕ್ ಆಗುತ್ತೆ. ಮತ್ತು ನಾನು ಏನಾದರೂ ನಿಮ್ಗೆ ಒಂದು ಸರ್ತಿ ಫ್ರೀ ಫೈರಲ್ಲಿ ಕೊಟ್ಟಿರ್ತೀನಿ, ಯಾವ್ದು ಬೇಕೋ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ನಾನು ಫ್ರೀ ಫೈರ್ ಮ್ಯಾಕ್ಸಲ್ಲಿ ಕೊಟ್ಟಿದ್ದೀನಲ್ಲ, ಅದಕ್ಕೆ ನಾನು ಅದರಲ್ಲಿ ಕ್ಲಿಕ್ ಮಾಡ್ತೀನಿ. ನೀವು ಬೇಕಾದರೆ ಯಾವುದು ಕೊಟ್ಟಿರ್ತೀನಿ ನೋಡ್ರಿ, ಒಂದು ಸರ್ತಿ ಬೇರೆದೆಲ್ಲ ಕೊಟ್ಟಿರ್ತೀನಿ. ನಾನು ನಾರ್ಮಲ್ ಫ್ರೀ ಫೈರ್ ಅಥವಾ ಪೇಯ್ಡ್ ಫ್ರೀ ಫೈರ್ ಅಥವಾ ಗ್ಲೋಬಲ್ ಫ್ರೀ ಫೈರ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮ್ಯಾಕ್ಸ್ ಮೇಲೆ ಕೊಟ್ಟಿರ್ತೀನಿ. ಓಕೆ, ಮ್ಯಾಕ್ಸಲ್ಲಿ ನಾನು ಅಪ್ಲೈ ಮಾಡ್ತಿದ್ದೀನಿ. ಸರಿನಾ? ಇವಾಗ ನೀವೇನಿಲ್ಲ, ನಾರ್ಮಲಾಗಿ ಫೈಲ್ಸ್ ಮೇಲೆ ಹೋಗಬೇಕು ನೋಡ್ರಿ. ಈ ಥರ ಬರುತ್ತೆ. ಫೈಲ್ಸ್ ಮೇಲೆ ಹೋದ್ಮೇಲೆ ಇಲ್ಲಿ IL2CPP ಅಂತ ಕಾಣುತ್ತಲ್ಲ, ಇದು ರಿಯಲ್ಲು ಗೆರೆನಾದ ರಿಯಲ್ ಫೈಲು ಇದು. ಓಕೆನಾ? ಇದನ್ನು ನೀವು ನಾರ್ಮಲಾಗಿ ರಿನೇಮ್ ಮಾಡ್ಕೊಳ್ರಿ. ರಿಯಲ್ ಫೈಲ್ ಆಗಿರೋದ್ರಿಂದ ನಾನು R ಅಂತ ಕೊಡ್ತೀನಿ. R ಅಂತ ಕೊಟ್ಬಿಟ್ಟು ರಿಪ್ರೆಸ್ನ ಹೊಡ್ಕೊಂಬಿಟ್ರಿ. ಮತ್ತು ಈ ಕಡೆ ನಿಮಗೆ ಯಾವ್ದು ಹಾಕಬೇಕು ನೋಡ್ಕೊಳ್ರಿ ಸರಿಯಾಗಿ. ನನಗೆ ಯಾವ್ದು ಬೇಕಂದರೆ ನಾನು ಓನ್ಲಿ ನಾರ್ಮಲಾಗಿ ಡ್ರ್ಯಾಗ್ ಹೆಡ್ ಶಾಟ್ನ ಯೂಸ್ ಮಾಡ್ತೀನಿ. ಓಕೆನಾ? ನಾನು ಅದಕ್ಕೆ ಡ್ರ್ಯಾಗ್ ಹೆಡ್ ಶಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಕಡೆ ಸೈಡಲ್ಲಿ ಒತ್ತೆಗೆ ಹಿಡಿದ್ಬಿಟ್ಟು ಎಕ್ಸ್ಟ್ರಾಕ್ಟ್ ಅಂತ ಹೊಡಿತೀನಿ. ನಾರ್ಮಲಾಗಿ ಎಕ್ಸ್ಟ್ರಾಕ್ಟ್ ಹೊಡಿದ ಮೇಲೆ ನಾರ್ಮಲಿ ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಹಾಕ್ರಿ. ನಾನು ಪಾಸ್ವರ್ಡು ತೆಗೆದುಬಿಟ್ಟಿದ್ದೀನಿ. ಓಕೆನಾ? ಪಾಸ್ವರ್ಡ್ ಇಲ್ಲ, ಅದಕ್ಕೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಡೈರೆಕ್ಟಾಗಿ. ಎಕ್ಸ್ಟ್ರಾಕ್ಟ್ ಆದಮೇಲೆ ನೋಡ್ಕೊಳ್ರಿ. ಇವಾಗ ಇಲ್ಲಿ ಫೈಲ್ ಸೆಟ್ ಆಯಿತು. IL2CPP ಅಂತ ಕಾಣಿಸ್ತಿತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಮತ್ತೊಂದು ಸರ್ತಿ. ಓಕೆನಾ? ಯಾಕಂದರೆ ಇನ್ನೂ ಫೈಲು ಅಪ್ಲೈ ಮುಗಿದಿಲ್ಲ. ಓಕೆನಾ? ಇಲ್ಲೇ ಮೇನ್ ಇರೋದು. ಮತ್ತು ರಿಯಲ್ ಫೈಲ್ ಬಿಟ್ಟು ಮೇಲ್ಗಡೆ ಇದೆ, ನಿಮಗೆ ಕಾಣಿಸ್ತಿತ್ತಲ್ಲ, ಇದು ಮೇಲ್ಗಡೆ ಇದು ರಿಪ್ಲೈ ಫೈಲು. ಓಕೆನಾ? ಮತ್ತು ಇಲ್ಲಿ ಕೆಳಗಿಂದ ಐತಲ್ಲ, ಇದು ಹ್ಯಾಕ್ ಫೈಲು. ಓಕೆನಾ? ಇದ್ರ ಮೇಲೆ ನಾರ್ಮಲಾಗಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಇಷ್ಟೇ ಬಿಡ್ರಿ. ಮತ್ತು ಲೆಫ್ಟಲ್ಲಿ ಅದು ಏನಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಹ್ಯಾಕ್ ZIP ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸ್ವಲ್ಪ ಹಿಂಗೆ ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ್ಮೇಲೆ ಮೆಟಾಡೇಟಾ ಬರುತ್ತೆ. ಮೆಟಾಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇದು ಲೆಫ್ಟಲ್ಲಿ ಪ್ರೋಸೆಸ್ ಆದಮೇಲೆ ರೈಟ್ ಸೈಡಲ್ಲಿ ಮೆಟಾಡೇಟಾ ಮೇಲೆ ಕ್ಲಿಕ್ ಮಾಡಬೇಕು ನಾರ್ಮಲಾಗಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೊಳ್ರಿ, ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಡ್ರಿ. ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಟ್ರೆ ಇವಾಗ ನೋಡಿರಿ, ಕಾಪಿ ಆ್ಯಂಡ್ ರೀಪ್ಲೇಸ್ ಕೇಳುತ್ತೆ. ಫುಲ್ ಕೆಳಗಿಂದ ಅಪ್ಲೈಂಡ್ ಸಬ್ಸ್ಟೆಂಟ್ ಅಂತ ಕೇಳುತ್ತಲ್ಲ, ಇಲ್ಲಿ ಹೊಡೆದ್ಬಿಟ್ರೆ ಮುಗೀತು. ಇವಾಗ ನೋಡ್ಕೊಳ್ರಿ, ಇವಾಗ ನಿಮ್ಮ ಫೈಲ್ ಏನಾಯಿತು, ಸೆಟ್ ಆಯಿತು. ಓಕೆನಾ? ಇದನ್ನು ಮಿನಿಮೈಸ್ ಮಾಡ್ಕೊಂಡ್ಬಿಟ್ಟು ಅಷ್ಟೇ ಇಟ್ಕೊಳ್ರಿ. ಓಕೆನಾ? ಮಿನಿಮಮ್ ಮಾಡಿಬಿಟ್ಟು ಡೈರೆಕ್ಟಾಗಿ ತೆಗಿರಿ. ಎಲ್ಲ ಕ್ಲಿಯರ್ ಎಲ್ಲ ಮಾಡೋಕೆ ಹೋಗ್ಬಿಡ್ರಿ. ಮತ್ತು ನಾರ್ಮಲಾಗಿ ಫ್ರೀ ಫೈರ್ ಮ್ಯಾಕ್ಸ್ನ ಓಪನ್ ಮಾಡಿಕೊಡ್ರಿ. ಮತ್ತು ನಾನಂತೂ ಒರಿಜಿನಲ್ ಐಡಿಲಿ ಲಾಗಿನ್ ಮಾಡ್ತೀನಿ. ನೀವು ಬೇಕಾದರೆ ಬೇರೆ ಐಡಿ ಬಾಟ್ ಐಡಿಲೆಲ್ಲ ಲಾಗಿನ್ ಮಾಡ್ಕೊಳ್ರಿ. ಯಾಕಂದರೆ ಸ್ವಲ್ಪ ಅಪ್ಲೈ ಪ್ರೊಸೆಸಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರಂದ್ರೂ ನಿಮ್ಮ ಮೇನ್ ಐಡಿ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಬ್ಲ್ಯಾಕ್ ಲಿಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾನು ಅಪ್ಲೈ ಪ್ರೊಸೆಸ್ನ ಕರೆಕ್ಟಾಗಿ ಮಾಡ್ತೀನಿ. ನೀವೇ ನೋಡ್ತಾ ಇದ್ದೀರಲ್ಲ, ನಂದು 62 ಲೆವೆಲ್ ಐಡಿಲಿ ನಾನು ಯೂಸ್ ಮಾಡ್ತೀನಿ. ಸರಿನಾ? ಓಕೆ ನೋಡಿರಿ, ಇಷ್ಟೆಲ್ಲ ಈ ಸಲ ಇರೋಕ್ಕೆ ಹೋಗಿದ್ದೀನಿ ನಾನು. ಓಕೆನಾ? ನಾನು ಇದರಲ್ಲೇ ಅಪ್ಲೈ ಮಾಡಿದ್ದೀನಿ. ಸರಿನಾ? ಇದರಲ್ಲಿ ನಾನು ನಿಮಗೆ ಗೇಮ್ ಪ್ಲೇ ಎಲ್ಲ ಆಡ್ಬಿಟ್ಟು ತೋರಿಸ್ತೀನಿ. ಮತ್ತು ಫಸ್ಟ್ಗೆ ಇಲ್ಲಿ ನೋಡ್ಕೊಳ್ರಿ, ಎಲ್ಲರೂ ಏನಂದರೆ ಅದು ಹ್ಯಾಕ್ ಸೆಟ್ ಆಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ರಿ. ಸರಿನಾ? ನೋಡ್ಕೊಳ್ರಿ, ಅಂದರೆ ಹ್ಯಾಕ್ ಸೆಟ್ ಆಗಿದೆ ನೋಡ್ಕೊಳ್ರಿ. ಎಡ್ಡೆಲ್ಲ ಬೀಳ್ತೈತೆ. ಸರಿ ನೋಡ್ಕೊಳ್ರಿ, ಎಡ್ಡೆಲ್ಲ ಬೀಳ್ತೈತೆ. ಬೇಕಾದ್ರೆ ನೋಡಿ, ಸ್ಕೋಪ್ ಎಡ್ಡೆಲ್ಲ ತೋರಿಸ್ತೀನಿ. ಸ್ಕೋಪ್ ಎಲ್ಲ ಅಂದರೆ ಫೈಲ್ ಅಪ್ಲೈ ಆಗಿದೆ. ಅವಾಗ ಅಪ್ಲೈ ಕನ್ಫರ್ಮ್ ಆದಮೇಲೆ ನೀವು ಮಿನಿಮೈಸ್ ಮಾಡಿ, ಅಂದರೆ ಮೇಲೆ ಕೆತ್ಬಿಟ್ಟು ಮತ್ತು MT ಮ್ಯಾನೇಜರ್ ಬರ್ರಿ. ಒಂದು ಸ್ವಲ್ಪ ಈ ಕಡೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ಮತ್ತೊಂದು ಸಲ ಬ್ಯಾಕ್ ಬನ್ನಿ. ನೋಡಿರಿ, ಇಲ್ಲಿವರೆಗೂ ಬನ್ನಿ. ಮತ್ತೆ ಹೇಳೋದಿಷ್ಟೇ. ಓಕೆ, ಇಲ್ಲಿವರೆಗೂ ಬಂದಮೇಲೆ ರೈಟ್ ಸೈಡಲ್ಲಿ ಬಂದಮೇಲೆ ನೋಡ್ಕೊಳ್ರಿ, ಇದು ರಿಯಲ್ ಫೈಲು. ಇದನ್ನು ಅಷ್ಟೇ ಬಿಡಿ. ಮತ್ತು ಕೆಳಗಿಂದು ಹ್ಯಾಕ್ ಫೈಲ್ ಇರುತ್ತಲ್ಲ, ಇದನ್ನು ರಿನೇಮ್ ಮಾಡಬೇಕಾಗುತ್ತೆ. ಓಕೆನಾ? ಇದನ್ನು ಏನು, ಅದು ಹ್ಯಾಕ್ ಫೈಲ್ ಅಲ್ಲ, ಅದಕ್ಕೆ ನಾನು ಇದನ್ನು H ಅಂತ ಕೊಡ್ತೀನಿ. ಓಕೆನಾ? H ಅಂತ ಕೊಟ್ಬಿಡ್ರಿ. H ಅಂತ ಕೊಟ್ಟರೆ ಅದು ಹ್ಯಾಕಿಂದು. ಮತ್ತು ರಿನೇಮ್ ಫೈಲ್ನ R ಅಂತ ಇದ್ದಿದ್ದನ್ನು ರಿನೇಮ್ ಮಾಡಿಕೊಂಡು R ನ ತೆಗೀರಿ. R ನ ತೆಗೆದ್ರೆ ಅವಾಗ ನಿಮಗೆ ಸೇಫ್ ಆಗಿರುತ್ತೆ. ID ಸೇಫ್ಗೋಸ್ಕರ ನಾನು ಇದನ್ನು ಮಾಡಿ ಅಂತ ಹೇಳ್ತಿರೋದು. ನೀವು ಪ್ರತಿ ಸಲ ಗೇಮ್ ಆಡುವಾಗ ಈ ಥರ ಮಾಡಲೇಬೇಕು. ಓಕೆನಾ? ಮತ್ತು ಇವಾಗ ನೀವು ಇದನ್ನು ರಿನೇಮ್ ಮಾಡಿದ ಮೇಲೆ ಇವಾಗ ನೋಡಿರಿ, ಇದು ಗೆರೆನ ಫೈಲು, ಅದು ಗೆರೆನದ್ರಲ್ಲೇ ಉಳಿದ್ಬಿಡುತ್ತೆ. ಓಕೆನಾ? ಇದು ಮತ್ತು ಇದು ಹ್ಯಾಕ್ ಫೈಲು, ಕೆಳಗಿಂದು ಹ್ಯಾಕು, ಅದು ಏನು ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ಅದನ್ನು ನಾನು ರಿನೇಮ್ ಮಾಡಿದ್ದೀನಲ್ಲ ಇಲ್ಲಿ, ಅದಕ್ಕೆ ಅದು ಏನು ಲೆಕ್ಕಕ್ಕೆ ಬರಲ್ಲ. ಓಕೆ, ನೀವು ಇವಾಗ ನಾರ್ಮಲಾಗಿ ಇದು ಗೆರೆನದೈತಲ್ಲ, ಇದನ್ನು ನೀವು ರಿನೇಮ್ ಮಾಡಿಕೊಡ್ರಿ. ರಿನೇಮ್ ಮಾಡಿದ ಮೇಲೆ ಮತ್ತೆ ಗೇಮ್ಗೆ ಬಂದುಬಿಟ್ಟು ನಿಮಗೆ ಇವಾಗ ಎಷ್ಟು ಗೇಮ್ ಬೇಕು ಅಷ್ಟು ಅನ್ಲಿಮಿಟೆಡ್ ಗೇಮ್ನ ನೀವು ಆಡ್ಕೊಳ್ರಿ. ಸರಿನಾ? ನಾನು ಇಷ್ಟೇ ಹೇಳೋದು ನಿಮಗೆ. ಇವಾಗ ಎಷ್ಟು ಅನ್ಲಿಮಿಟೆಡ್ ಗೇಮ್ ಎಲ್ಲ ಆಡಿಕೊಂಡು ನೀವು ನಾರ್ಮಲಾಗಿ ರ್ಯಾಂಕ್ ಪುಷ್ ಎಲ್ಲ ಮಾಡ್ಕೊಳ್ರಿ. ಓಕೆ, ಇವಾಗ ಅಪ್ಲೈ ಪ್ರೊಸೆಸ್ ಇಷ್ಟೇ ಇರೋದು. ಮತ್ತು ನೀವು ಒಂದು ಸರ್ತಿ ಇವಾಗ ಬ್ಯಾಕ್ ಹೋಗಿ ಬಂದ್ರಿ ಅಂದರೆ ನೋಡ್ಕೊಳ್ರಿ. ಬೇಕಾದ್ರೆ ನಾನು ನಿಮ್ಮ ಮುಂದೆ ಹೋಗಿ ಬರ್ತೀನಿ. ನೀವು ಬ್ಯಾಕ್ ಹೋಗಿ ಫಸ್ಟ್ ನೇಡ್ದು ಮತ್ತೆ ಗೇಮ್ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಏನಾಗುತ್ತಲ್ಪ ಅವಾಗಂದರೆ ಹ್ಯಾಕು ಅಲ್ಲಿ ಸೆಟ್ ಆಗಿರಲ್ಲ. ಇವಾಗ ಹ್ಯಾಕ್ ಹೋಗಿಬಿಟ್ಟಿರುತ್ತೆ. ಓಕೆನಾ? ಹ್ಯಾಕ್ ಹೋಗಿಬಿಟ್ಟಿರುತ್ತೆ. ಯಾಕಂದರೆ ಇವಾಗ ನಾವಲ್ಲಿ ರಿನೇಮ್ ಮಾಡಿದ್ದೀವಿ, ಹ್ಯಾಕ್ ಫೈಲ್ನ ರಿನೇಮ್ ಮಾಡಿದ್ದೀವಿ, ಮತ್ತು ಒರಿಜಿನಲ್ ಫೈಲಾಗೆ ಮಾಡಿಬಿಟ್ಟಿದ್ದೀವಿ. ಬೇಕಾದರೆ ನಾನು ನಿಮಗೆ ಫಸ್ಟಿಂದ ಆಚೆ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ, ಮತ್ತು ನೀವೇ ನೋಡ್ತಾ ಇದ್ದೀರಾ. ಓಕೆನಾ? ಇವಾಗ ನೋಡ್ರಿ, ಬೇಕಾದ್ರೆ ನಾನು ನಿಮಗೆ ನಿಮ್ಮ ಮುಂದೆ ಲೈವಲ್ಲಿ ತೋರಿಸ್ತೀನಿ. ಈಗ ನೋಡ್ಕೊಳ್ರಿ, ಫೈಲ್ ಹೊಟ್ಟೋಗ್ಬಿಟ್ಟಿದೆ. ಅಂದರೆ ಫೈಲ್ ಅದು ಗೇಮ್ ಪ್ರತಿ ಸಲ ಗೇಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಥರ ಮಾಡಬೇಕು. ಮತ್ತೆ ನೀವು ಗೇಮ್ ಓಪನ್ ಮಾಡಿದ ಮೇಲೆ ಮತ್ತೇನು ಮಾಡಬೇಕಂದ್ರೆ ಮಿನಿಮೈಸ್ ಮಾಡಿಬಿಟ್ಟು ಅಲ್ಲೇ ಹೋಗಬೇಕು. ಓಕೆನಾ? MT ಮ್ಯಾನೇಜರ್ಗೆ ಹೋದ್ಮೇಲೆ ನೋಡ್ಕೊಳ್ರಿ, ಇದು ಹ್ಯಾಕ್ ಫೈಲ್ ಐತಲ್ಲ, ಇದನ್ನು ಒತ್ತೆ ಹಿಡಿಬೇಕು. ಓಕೆನಾ? ಮೊದಲು ಫಸ್ಟಿಗೆ ಅದು ಒರಿಜಿನಲ್ ಐತಲ್ಲ, ಇದು ರಿಯಲ್ ಇದ್ದಿದ್ದನ್ನು R ಅಂತ ಕೊಡ್ತೀನಿ ನಾನು. R ಅಂತ ರಿನೇಮ್ ಮಾಡ್ಕೊಳ್ರಿ. ಮತ್ತು H ಅಂತ ಐತಿದೆ ಹ್ಯಾಕ್, ಅದು ರಿನೇಮ್ ಮಾಡ್ಕೊಳ್ರಿ. ಇದು ರಿನೇಮ್ ಮಾಡ್ಕೊಳ್ರಿ. ಓಕೆ ಅಂತ ಕೊಡ್ರಿ. ಓಕೆ ಅಂತ ಕೊಟ್ಬಿಟ್ಟು ನೋಡ್ಕೊಳ್ರಿ, ರಿಯಲ್ದು ರಿನೇಮ್ ಮಾಡಿದ್ದೀನಿ. ಮತ್ತು ಇದು ಕ್ಯಾನ್ಸಲ್ ಮಾಡಿ ಫಸ್ಟ್ ನೇಡ್ದು ಹಚ್ಚಿರಿ. ಓಕೆನಾ? ಇದು ಫಸ್ಟ್ ನೇಡ್ದು ಹಚ್ಚಿದ್ರೆ ಇವಾಗ ಹ್ಯಾಕ್ ಅಪ್ಲೈ ಆಯಿತು. ಓಕೆನಾ? ಇವಾಗ ಹ್ಯಾಕ್ ಅಪ್ಲೈ ಆಯಿತು. ಇವಾಗ ನೀವೆಲ್ಲ ಗೇಮ್ ಆಡಿಬಿಡ್ರಿ. ಓಕೆನಾ? ಮತ್ತೆ ಏನಿಲ್ಲ, ಮತ್ತೆ ಹೀಗೆ ಇದೆ ಗೇಮ್ನ ಓಪನ್ ಮಾಡ್ಕೊಳ್ಳೋದು.
ಓಪನ್ ಮಾಡ್ಕೊಂಡು ಆದಮೇಲೆ ಏನಿಲ್ಲ ನಾರ್ಮಲಾಗಿ ಇವಾಗ ಹ್ಯಾಕ್ ಫೈಲ್ ಸೆಟ್ ಆಗಿರುತ್ತೆ. ಓಕೆ, ನಾನು ನಿಮಗೆ ಲೈವಲ್ಲೇ ತೋರಿಸ್ತೀನಿ. ಮತ್ತೊಂದು ಸರಿ ಯಾರು ಕಂಪ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಮತ್ತು ನೋಡ್ಕೊಳ್ರಿ, ಇದು ಅಪ್ಲೈ ಪ್ರೊಸೆಸ್ ಮೇನ್ ಆಗಿರೋದು, ಸರಿನಾ? ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ, ನೋಡ್ಕೊಳ್ರಿ. ಇವಾಗ ಹ್ಯಾಕ್ ಸೆಟ್ ಆಯಿತು, ಮತ್ತೇನಿಲ್ಲ. ಮತ್ತೆ ನೀವು ಇವಾಗ ಹ್ಯಾಕ್ ಸೆಟ್ ಆದಮೇಲೆ ಮತ್ತೆ ಈ ಕಡೆ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ರಿ, ರಿಯಲ್ ಐತಲ್ಲ, ಇದನ್ನು ನೀವು ರಿಯಲ್ ಮಾಡಬೇಕು. ಇದು ಹ್ಯಾಕಿನ ಫೈಲು, ಹ್ಯಾಕಿಂದು ಎಚ್ ಅಂತ ಕೊಡ್ಕೋತೀನಿ, ಹ್ಯಾಕಿಂದು ಎಚ್ ಅಂತ ಕೊಡ್ಕೋತೀನಿ. ಓಕೆ ಆರ್ದು ಅದನ್ನು ರಿಯಲ್ ಆಗಿ ಮಾಡಿಬಿಡ್ತೀನಿ, ಆರ್ನ ಕ್ಯಾನ್ಸಲ್ ಮಾಡೋದು. ನೋಡ್ಕೊಳ್ರಿ. ಓಕೆ, ಇವಾಗ ನೋಡ್ಕೊಳ್ರಿ, ಆಯಿತು, ಕ್ಯಾನ್ಸಲ್ ಆಯಿತು. ಮತ್ತು ಇವಾಗ ಗೆರೆನ ಫೈಲ್ ಗೆರೆನ ಹತ್ರ ಒರಿಜಿನಲ್ ಆಯಿತು. ಇವಾಗ ಎಲ್ಲ ಇವಾಗ ಅಪ್ಲೈ ಆಯಿತು. ಓಕೆನಾ? ಹಿಂಗೆ ನೀವು ಗೇಮ್ ಓಪನ್ ಮಾಡಬೇಕಾದ್ರೆ ಹಿಂಗೆ ಮಾಡೋದು, ಸರಿನಾ? ಪ್ರತಿ ಸಲ ಗೇಮ್ ಓಪನ್ ಮಾಡಬೇಕಾದ್ರೂ ಈ ಥರ ಮಾಡ್ಕೊಂಡೇ ಆಡಬೇಕು, ಸರಿನಾ? ಮತ್ತು ನೋಡ್ಕೊಡ್ರಿ, ಇಲ್ಲಿಗೆ ಇವತ್ತು ಅಪ್ಲೈ ಪ್ರೊಸೆಸ್ ಹೇಳಿದ್ದೀನಿ ನಾನು. ಪ್ರತಿಯೊಂದು ಸರನೂ ಫೈಲು ಹಿಂಗೆ ಹಾಕೋಬೇಕು, ಯಾಕಂದರೆ ಗೆರೆನ ಅಡ್ವಾಂಟೇಜ್ ತುಂಬ ಹೈ ಮಾಡಿದ್ದಾರೆ, ಅದಕ್ಕೋಸ್ಕರ ಎಷ್ಟು ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಓಕೆ.